ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ನಾಗರ ಪಂಚಮಿ ಹತ್ತಿರ ಬರ್ತಾ ಇದೆ. ಅದರ ವಿಶೇಷವಾಗಿ ಇವತ್ತಿನ ರೆಸಿಪಿ ಹುರಿಗಡ್ಲೆ ತಂಬಿಟ್ಟು ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1 ಗ್ಲಾಸ್ ಅಷ್ಟು ಅಥವಾ ಸುಮಾರು 1/4 kg ಕಡಲೆ ಬೀಜ ಅಥವಾ ಶೇಂಗಾ. ಗ್ಯಾಸ್ ಸ್ಟವ್ನ ಸಣ್ಣೂರಿಲಿ ಇಟ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಬೀಜನ ಸಿದಿಸ್ಕೊಳಕ್ ಹೋಗ್ಬೇಡಿ, ಟೇಸ್ಟು ಕೆಟ್ಟೋಗುತ್ತೆ. ಕಡಲೆ ಬೀಜನ ಹುರಿದಿದ್ದಾಗಿದೆ, ಬೇರೆ ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ. ಅದೇ ಬಾಣಲೆಗೆ 1 ಗ್ಲಾಸ್ ಅಷ್ಟು ಹುರಿಗಡ್ಲೆ. ಕಡಲೆ ಬೀಜ ಎಷ್ಟು ತಗೊಂಡಿದ್ದೀನಲ್ಲ ಸೇಮ್ ಕ್ವಾಂಟಿಟಿಯಲ್ಲಿ ಹುರಿಗಡ್ಲೆನ ಕೂಡ ಉಪಯೋಗ ಮಾಡ್ತಾ ಇದ್ದೀನಿ. ಬೇಕಾದರೆ ನೀವು ಹುರಿಗಡ್ಲೆ ಕ್ವಾಂಟಿಟಿನ ಜಾಸ್ತಿ ಹಾಕೋಬಹುದು. 1.5 ಗ್ಲಾಸ್ ಅಷ್ಟನ್ನ ಉಪಯೋಗ ಮಾಡ್ಬೋದು. ಈಗ ಹುರಿಗಡ್ಲೆನ ಗ್ಯಾಸ್ ಸ್ಟವ್ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 2 ರಿಂದ 3 ನಿಮಿಷ ಬಿಸಿ ಮಾಡ್ಕೋಬೇಕು, ಬೆಚ್ಚಗೆ ಮಾಡ್ಕೋಬೇಕು. ಹುರಿಗಡ್ಲೆನ ಹುರ್ಕೊಳ್ಳೋದ್ರಿಂದ ಇದರ ಫ್ಲೇವರು ಚೆನ್ನಾಗಿ ಬರುತ್ತೆ. ಆಮೇಲೆ ಮಳೆಗಾಲದಲ್ಲಿ ಏನಾದರೂ ಮೆತ್ತಗಾಗೋಗಿದ್ರೆ ಮತ್ತೆ ಕ್ರಿಸ್ಪಿ ಥರ ಕೂಡ ಆಗುತ್ತೆ, ಚೆನ್ನಾಗಿರುತ್ತೆ ಹುರ್ಕೊಳ್ಳೋದ್ರಿಂದ. ಒಟ್ಟಾಗಿ ಹೇಳ್ಬೇಕನ್ನಂಗಿದ್ರೆ ಹುರಿಗಡ್ಲೆನ ಹುರಿದಿದ್ದಾಗಿದೆ. ಕಡಲೆ ಬೀಜನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಬಿಸಿ ಮಾಡಿಟ್ಕೊಂಡಿರೋ ಹುರಿಗಡ್ಲೆ, 2 ರಿಂದ 3 ಏಲಕ್ಕಿ. ಈಗ ಈ ಪದಾರ್ಥಗಳನ್ನ ತರತರಿಯಾಗಿ ಪುಡಿ ಮಾಡ್ಕೋಬೇಕು. ತುಂಬಾ ಜಾಸ್ತಿ ತರ್ತರಿಯಾಗಿ ಪುಡಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ನುಣ್ಣಗೂ ಇರಬೇಕು, ತರ್ತರಿಯಾಗೂ ಇರಬೇಕು. ತಿನ್ನೋವಾಗ ಬಾಯಿಗೆ ಸಿಕ್ಕಿದ್ರೆ, ಕಡಲೆ ಬೀಜ ಎಲ್ಲ ಸಿಕ್ಕಿದ್ರೆ ಚೆನ್ನಾಗಿರಬೇಕು. ಪುಡಿ ಮಾಡ್ಕೊಂಡಿದ್ದಾಗಿದೆ. ಬೇರೆ ದೊಡ್ಡದಾಗಿರೋ ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. ಅರ್ಧ ಗ್ಲಾಸಷ್ಟು ಬಿಳಿ ಎಳ್ಳು. ಬಿಳಿ ಎಳ್ಳನ್ನು ಕೂಡ ಸುಮಾರು 1-2 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಬಿಳಿ ಎಳ್ಳನ್ನು ಕೂಡ ಬಿಸಿ ಮಾಡ್ಕೊಂಡಿದ್ದಾಗಿದೆ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಬೆಲ್ಲ. ಸಿಹಿನ ನಿಮ್ಮ ಇಷ್ಟದ ಪ್ರಕಾರ ಕೂಡ ಸೇರಿಸ್ಕೋಬೋದು. 1 ಗ್ಲಾಸ್ ಬೆಲ್ಲ ಜಾಸ್ತಿ ಆಗುತ್ತೆ ಅನ್ಸಿದ್ರೆ 3/4 ಗ್ಲಾಸ್ ಹಾಕ್ಕೊಳ್ಳಿ. ಅರ್ಧ ಗ್ಲಾಸಷ್ಟು ನೀರು. ಬೆಲ್ಲನ ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ, ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕಾಗತ್ತೆ. 1 ಕುದಿ ಬಂದರೆ ಸಾಕು. 3 ರಿಂದ 4 ಚಮಚದಷ್ಟು ತುಪ್ಪ. ಪುಡಿ ಮಾಡಿಟ್ಕೊಂಡಿದ್ನಲ್ಲ ಹುರಿಗಡ್ಲೆ, ಕಡಲೆ ಬೀಜ, ಎಳ್ಳು ಅದಕ್ಕೆಲ್ಲ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೋಬೇಕು ತುಪ್ಪನ ಹಾಕೊಂಡ್ಮೇಲೆ. ಚೆನ್ನಾಗಿ ಕಲಿಸ್ಕೋಬೇಕು ತುಪ್ಪನ ಹಾಕೊಂಡ್ಮೇಲೆ. 1 ಗ್ಲಾಸಷ್ಟು ತುರಿದಿಟ್ಕೊಂಡಿರೋ ಒಣ ಕೊಬ್ಬರಿ. ಚೆನ್ನಾಗಿ ಕಲಿಸ್ಕೋಬೇಕು ತುಪ್ಪನ ಹಾಕೊಂಡ್ಮೇಲೆ. ಈಗ ಇದು ರೆಡಿಯಾಗಿದೆ. ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ಮೊದಲೇ ಹೇಳ್ದಂಗೆ ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ, ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ಕರಗಿಸ್ಕೊಂಡಿರೋ ಬೆಲ್ಲನ ಈ ಮಿಶ್ರಣಕ್ಕೆ ಸೇರಿಸ್ಕೋತಾ ಇದ್ದೀನಿ. ಎಲ್ಲವುದನ್ನು ಒಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಕನ್ಸಿಸ್ಟೆನ್ಸಿ ಕೆಟ್ಟೋಗುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿ ಕಲಿಸ್ಕೊಂಡು ಉಂಡೆ ಕಟ್ಕೊಳ್ಳಿ. ಅವಶ್ಯಕತೆ ಬಿದ್ದಾಗ ಸೇರಿಸ್ತಾ ಹೋಗಬೇಕು. ಯಾವ ಸೈಜ್ ಬೇಕು, ಯಾವ ರೀತಿ ಬೇಕು, ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೋಬೋದು. ಈಗಿದಾಗಿದೆ. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ನಾಗರ ಪಂಚಮಿ ವಿಶೇಷ ತಂಬಿಟ್ಟು, ಹುರಿಗಡ್ಲೆ ತಂಬಿಟ್ಟು ರೆಡಿಯಾಗಿದೆ ದೇವರ ನೈವೇದ್ಯಕ್ಕೋಸ್ಕರ. ಟ್ರೈ ಮಾಡಿ ನೋಡಿ. ತುಂಬಾ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.